ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶಾಸಕ ಬೇಳೂರಿಗೆ ಸಚಿವ ಸ್ಥಾನಕ್ಕಾಗಿ ವಿಘ್ನ ವಿನಾಯಕನ ಮೊರೆ ಹೋದ ಕಾಂಗ್ರೆಸ್ಸಿಗರು. ಸಾಗರ ಮಹಾಗಣಪತಿಗೆ ವಿಶೇಷ ಪೂಜೆ. ತಡಗಳಲೆ ಗ್ರಾಮದ ರೈತರಿಗೆ ದಿನೇಶ್ ಶಿರವಾಳ ಕಿರುಕುಳ. ರೈತ ಸಂಘದ ಜಿಲ್ಲಾಧ್ಯಕ್ಷನ ವಿರುದ್ಧ ಗ್ರಾಮಸ್ಥರು ಗರಂ. ತುಮರಿ ಹುಲಕೋಡಿನಲ್ಲಿ ಪ್ರತಿಬಿಂಬ. ಸಾಧಕರಿಗೆ ಸನ್ಮಾನ. ಹಳ್ಳಿಗಳು ವೃದ್ಧಾಶ್ರಮವಾಗುತ್ತಿದೆ ಎಂದ ಬಾಲಚಂದ್ರ ಭಟ್. ಆರ್ಸಿಬಿ 2ನೇ ಬಾರಿ ಐಪಿಎಲ್ ಚಾಂಪಿಯನ್. ವಿಶಾಲ ಪರದೆ ಮೇಲೆ ಪಂದ್ಯ ವೀಕ್ಷಿಸಲು ಅವಕಾಶ ಕೊಟ್ಟ ಶಾಸಕ ಬೇಳೂರು. ಈಗ ಸುದ್ದಿಯ ವಿವರ. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಸೋಮವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಎಲ್ ಚಂದ್ರಪ್ಪ, ಯುವ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಅಶೋಕ್ ಬೇಳೂರು, ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು, ಗಣಪತಿ ಮಂಡಗಳಲ್ಲಿ ಟಿವಿ ಪಾಂಡುರಂಗ ಮಾತನಾಡಿದರು. ಪ್ರಮುಖರಾದ ಮಧುಮಾಲತಿ, ಎನ್ ಉಷಾ, ನಾದಿರಾ ತಾಹಿರ್, ಡಿ ದಿನೇಶ್, ಗಿರೀಶ್ ಕೋವಿ, ವಿಲ್ಸನ್, ತುಕಾರಾಮ್ ಶಿರವಾಳ, ರಮೇಶ್ ಚಂದ್ರಗುತ್ತಿ, ಮೋಹನ್, ಮಹಾಬಲೇಶ್ವರ್ ಶೇಟ್, ರವೀಂದ್ರ ಸಾಗರ್, ಯಶವಂತ್ ಪಣಿ ಇನ್ನಿತರರು ಹಾಜರಿದ್ದರು. ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರ ಪರವಾಗಿ ಒಂದು ವಿಶೇಷ ಪೂಜೆಯನ್ನ ಮಾಡಿಸಿದ್ದೇವೆ. ಕಾರಣ ಇಷ್ಟೇ, ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬುಧವಾರ ಏನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ, ಆ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ನಮ್ಮ ತಾಲೂಕು ಕಾಂಗ್ರೆಸ್ಸಿನ ಒತ್ತಾಯ. ಯಾಕಂತಂದರೆ ನಮ್ಮ ನಾಯಕರು ಒಬ್ಬ ಹಿರಿಯ ಶಾಸಕರು, 3 ಬಾರಿ ಈ ಕ್ಷೇತ್ರದಿಂದ ಶಾಸಕರಾಗಿ ಜನಮನ್ನಣೆ ಗಳಿಸಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ತಾಲೂಕಿನ ಹಿತದೃಷ್ಟಿಯಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಸಮಸ್ತ ಜನರನ್ನು ಒಂದೇ ಥರದಲ್ಲಿ ಯಾರು ಮೇಲು ಕೀಳು ಪ್ರಶ್ನೆ ಇಲ್ಲ, ಎಲ್ಲ ಜನಾಂಗಕ್ಕೆ ಒಂದು ಗೌರವ ಕೊಟ್ಟು ತಾಲೂಕನ್ನು ಮುನ್ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ, ನಮ್ಮದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಯುವಕರಿಗೆ ಒತ್ತು ಕೊಡ್ತೀವಿ ಅಂತ. ಯಾಕಂದರೆ ಹಳೆ ಮುಖಗಳಿಗೆ ಒತ್ತು ಕೊಟ್ಟು ಆಗಿದೆ, 3 ವರ್ಷ ಕಾಲ ಅವ್ರು ಮಾಡಿದ್ದಾರೆ. ಇನ್ನು ಉಳಿದ 2 ವರ್ಷದಲ್ಲಿ ಯುವ ಪ್ರತಿಭೆಗಳಿಗೆ ಯಾರ್ಯಾರಿದ್ದಾರೆ ರಾಜ್ಯದಲ್ಲಿ, ನಮ್ಮ ನಾಯಕರ ಥರದ ಇನ್ಯಾರಿದ್ದಾರೆ, ಆ ಥರದ ಯುವ ನಾಯಕರಿಗೆ ಪಟ್ಟವನ್ನು ಕೊಡಬೇಕು. ಮತ್ತು ನಮ್ಮ ನಾಯಕರಿಗೂ ಕೂಡ ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಇದು ನಮ್ಮ ಪಕ್ಷದ ಎಲ್ಲರ ಹಕ್ಕೊತ್ತಾಯ. ಇದು ಮಹಾಗಣಪತಿ, ಯಾಕಂದರೆ ವಿಘ್ನ ವಿನಾಯಕ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯ ಅಲ್ಲ. ಅದಕ್ಕಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಮೆಸೇಜ್ ಹಾಕಿ ಆ ಮಹಾಗಣಪತಿ ದೇವರಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ ನಾವೆಲ್ಲ ಮುಖಂಡರು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಆ ಪ್ರಾರ್ಥನೆ ಸಫಲ ಆಗಲಿ, ನಾಯಕರಿಗೆ ಮಂತ್ರಿ ಭಾಗ್ಯ ಸಿಗಲಿ, ಮತ್ತು ಆ ಮಂತ್ರಿ ಪ್ರಮಾಣ ವಚನಕ್ಕೆ ನಮ್ಮೆಲ್ಲ ತಾಲೂಕಿನ ಪ್ರತಿಯೊಬ್ಬರು ನಾವು ಹೋಗುವಂಥ ಸನ್ನಿವೇಶ ಒದಗಿಸ್ಕೊಡ್ಲಿ ಆ ಮಹಾಗಣಪತಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಶಕ್ತಿ ದೇವತೆ ಮಹಾಗಣಪತಿ ದೇವಸ್ಥಾನದಲ್ಲಿ ಬೇಳೂರು ಗೋಪಾಲಕೃಷ್ಣ ಸಾಹೇಬರು ಮುಂದೆ ಈ ರಾಜ್ಯದಲ್ಲಿ ಸಚಿವರಾಗಬೇಕು ಅಂಥೇಳಿ ನಮ್ಮ ಮುಖಂಡರು ಎಲ್ಲ ಸೇರಿ ಪೂಜೆ ಮಾಡ್ಕೊಂಡು ಈಗ ನಾವು ಬಂದಿದ್ವಿ. ಇವತ್ತು ರಾಜ್ಯದಲ್ಲಿ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದೇ ಬುಧವಾರ ದಿವಸ ಸಂಜೆ 4 ಗಂಟೆ 3ನೇ ತಾರೀಕು ಬುಧವಾರದಂದು ಸಂಜೆ 4 ಗಂಟೆ 5 ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಆದ್ದರಿಂದ ಈ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವರ ನಾಯಕತ್ವದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಬೇಳೂರು ಗೋಪಾಲಕೃಷ್ಣ ಸಾಹೇಬರಿಗೂ ಸಹ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಅವರಿಗೆ ಅವಕಾಶ ಕಲ್ಪಿಸಿಕೊಡೋದು ಯಾಕೆ ಅಂಥೇಳಿ ಅನ್ನೋದಾದರೆ, ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ, ನಗರಸಭೆ ಇರ್ಬೋದು,
ನಗರಸಭೆ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳು ಮುಂಬರುವುದರಿಂದ ಇವರಿಗೆ ಕೊಟ್ಟಿದ್ದೇ ಆದರೆ ಸಚಿವ ಸಂಪುಟದಲ್ಲಿ ಸಂಪೂರ್ಣ ಶಿವಮೊಗ್ಗ ಜಿಲ್ಲೆ ಆದಂಥ ಒಂದು ಹವಾ ಕ್ರಿಯೇಟ್ ಆಗುತ್ತೆ. ಅದರಿಂದ ಮತ್ತು ಜನನಿರಾಗಿ ಆಗಿರೋದ್ರಿಂದ ಎಲ್ಲೋದ್ರೂ ಜನ ಇವರನ್ನೇ ಹಿಂಬಾಲಿಸ್ತಕ್ಕಂಥ ಹಿಂಬಾಲಕರು ನಾವೆಲ್ಲರೂ ಇರೋದ್ರಿಂದ, ಆಮೇಲೆ ಕಾರ್ಯಕರ್ತರು ಎಲ್ಲೇ ಹೋದರೂ ಇವರನ್ನ ಗುರುತಿಸ್ತಕ್ಕಂಥ ಶಕ್ತಿ ಗೋಪಾಲಕೃಷ್ಣ ಬೇಳೂರು ಅವ್ರಿಗಿದೆ. ಅದು ಅವರು ಮೊದಲೇ ಈ ರಾಜ್ಯದಾದ್ಯಂತ ಎಲ್ಲೇ ಪ್ರವಾಸಕ್ಕೆ ಹೋದ್ರು ಅವ್ರು ಹೇಳ್ತಾರೆ, ನಾನು ಎಸ್ ಬಂಗಾರಪ್ಪನವರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕ ನಾನು, ಆಮೇಲೆ ಅವರು ಶಿಷ್ಯ ನಾನು ಅಂತ ಹೇಳ್ತಾರೆ. ಅವ್ರಿಗೆ ಯಾವ ರೀತಿ ಬಂಗಾರಪ್ಪನವರು ಜನಾನುರಾಗಿ ಆಗಿದ್ರು, ಎಲ್ಲಿ ಹೋದ್ರು 10 ಜನ ಅವ್ರಿಗೆ ಗುರುಸ್ತಕ್ಕಂಥ ಕೆಲಸ ಮಾಡ್ತಿದ್ರು. ಅದೇ ಕೆಲಸ ನಮ್ಮ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರಿಗೂ ಸಹ ಗುರುಸ್ತಾರೆ. ಮೊನ್ನೆ ಅವರು ಈ ಕಡೆ ಉತ್ತರ ಕರ್ನಾಟಕ ಹೋಗಿದ್ರು, ಉತ್ತರ ಕರ್ನಾಟಕದಲ್ಲೂ ಸಹ ಅವ್ರಿಗೆ ಗುರುಸ್ತಕ್ಕಂಥ ಕೆಲಸ, ಉಡುಪಿ ಮಂಗಳೂರು ಕಡೆ ಹೋದರೆ ಅಲ್ಲಿ ಗುರುಸ್ತಕ್ಕಂಥ ಕೆಲಸ, ಈ ಕಡೆ ದಾವಣಗೆರೆ ಧಾರವಾಡ ಕಡೆ ಹೋದರೆ ಗುರುಸ್ತಕ್ಕಂಥ ಕೆಲಸ, ಅವ್ರದ್ದೇ ಆದ ಒಂದು ನಾಯಕತ್ವವನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇರೋರು ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು. ಅವ್ರಿಗೇನಾದರೂ ಸಚಿವ ಸಂಪುಟದಲ್ಲಿ ಅವಕಾಶ, ಮೊನ್ನೆ DK ಶಿವಕುಮಾರ್ ಅವರು ಮತ್ತು ಕೇಂದ್ರ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು AIC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾಗಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆ, ವಿಧಾನಸಭೆ ಚುನಾವಣೆ 2028ರಲ್ಲಿ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾನ್ಯ ಪಕ್ಷದ ಮುಖಂಡರಿಗೆ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮತ್ತು ಸಚಿವ ಸಂಪುಟದಲ್ಲಿ ಕಡ್ಡಾಯವಾಗಿ ಇವ್ರನ್ನ ಪರಿಗಣಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಲೇಬೇಕು. ನಮ್ಮ ಸಾಗರ ಕ್ಷೇತ್ರದ ಎಲ್ಲ ನಾಗರಿಕರ ಕನಸಾಗಿದೆ. ಬೇಳೂರು ಗೋಪಾಲಕೃಷ್ಣ ಅವ್ರನ್ನೇ ಸಚಿವರನ್ನಾಗಿ ನೋಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಬೇಕಾಗಿದೆ ಅಂತೇಳಿ ಎಲ್ಲರೂ ಇಡೀ ತಾಲೂಕಾದ್ಯಂತ ಒಂದು ಹಬ್ಬದ ವಾತಾವರಣ. ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡ್ತಾ, ಎದುರುಗಡೆ ಶಿವನಿಗೂ ನಮಸ್ಕಾರ ಮಾಡ್ತಾ, ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಗೋಪಾಲಕೃಷ್ಣ ಬೇಳೂರು ಸಾಹೇಬರಿಗೆ ಮಿನಿಸ್ಟರ್ ಸ್ಥಾನ ಒದಗಿಸ್ಬೇಕಂತೇಳಿ ಮಹಾಗಣಪತಿ ಈಗಾಗಲೇ ಪೂಜೆ ಮಾಡಿದ್ದೀವಿ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಎಲ್ಲ ಕಡೆನೂ ಪೂಜೆ ಮಾಡಿ ಇವತ್ತು ನಮ್ಮ ಗೋಪಾಲಕೃಷ್ಣ ಬೇಳೂರು ಅವ್ರಿಗೆ ಯಾಕೆ ಮಂತ್ರಿ ಮಾಡಬೇಕು ಅಂತ ಕೇಳಿದರೆ, ಅವರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಡ ಕಾರ್ಯಕರ್ತರಿಗೆ ಒಬ್ಬ ಜನನಾಯಕ. ಹಾಗಾಗಿ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ, DK ಶಿವಕುಮಾರ್ ಸಾಹೇಬ್ರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಅವರಿಗೆ ಒದಗಿಸಿಕೊಟ್ರೆ ಈ ತಾಲೂಕಿನ, ಈ ರಾಜ್ಯದ ಈ ಸುತ್ತಮುತ್ತ ತಾಲೂಕುಗಳಿಗೆ ಯಾರು ಬಡವರಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಪಕ್ಷ ಸಂಘಟನೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಅವರು, ಪಕ್ಷಕ್ಕೂ ಒಳ್ಳೇದಾಗುತ್ತೆ, ಈ ತಾಲೂಕಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ DK ಸಾಹೇಬ್ರು ಕೊಡಬೇಕು, ಸಿದ್ದರಾಮಯ್ಯ ಸಾಹೇಬ್ರು ಸೇರಿ ಕೊಡಬೇಕು ಅಂತ ಹೇಳ್ತಾ, ಈ ರಾಹುಲ್ ಗಾಂಧಿ ಅವರು ಈಗಾಗಲೇ ನಾವು ಯುವಕರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಯುವಕರಿಗೆ ಈಗೇನು 3 ವರ್ಷದಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ, 31 ಜನರಿಗೆ ಕೊಟ್ಟಿದ್ದಾರೆ. ಈಗ ಅದೇ 31 ಜನರಿಗೆ ಯುವಕರಿರ್ಬೋದು, ಉತ್ತಮ ಕೆಲಸ ಮಾಡುವಂತಹ ಜಾತಿವಾರು ಕೊಡಬೇಕು. ಅದರಲ್ಲೂ ನಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ಒದಗಿಸಿಕೊಡ್ಬೇಕಂತ ಮಹಾಗಣಪತಿ ದೇವರಲ್ಲಿ ಪೂಜೆ ಮಾಡಿದ್ವಿ. ಇವತ್ತೆಲ್ಲ ನಾವು ಒಮ್ಮತದಿಂದ ಬೇಳೂರು ಗೋಪಾಲಕೃಷ್ಣ ಅವರು ಈ ಹೊಸ ಮಂತ್ರಿ ಮಾಡೋದ್ರಲ್ಲಿ ಮಂತ್ರಿ ಆಗಲಿ ಅಂತ ಇವತ್ತು ನಾವು ಮಾಡಿದ್ವಿ. ಆ ಪೂಜೆ ಫಲಿಸತ್ತೆ ಅಂತ ತಿಳ್ಕೊಂಡಿದ್ವಿ. ಆದಷ್ಟು ಬೇಗ ಅವರು ಮಂತ್ರಿ ಆಗೇ ಸಾಗರಕ್ಕೆ ಬರಲಿ ಅಂತ ದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ವಿ ನಮ್ಮ ಪಕ್ಷದ ಪರವಾಗಿ. ಮಂತ್ರಿ ಸ್ಥಾನ ಸಿಗಬೇಕು ಅಂತೇಳಿ ಈ ದಿನ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ, ಅವ್ರ ಹೆಸರಲ್ಲಿ ಪೂಜೆಯನ್ನು ಮಾಡಿಸಿ, ಮತ್ತೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ವಕ್ತಾರರೆಲ್ಲ ಎಲ್ಲರೂ ಹಿರಿಯರು ಮುಖಂಡರೆಲ್ಲ ಸೇರಿಕೊಂಡು ಅವ್ರ ಬಗ್ಗೆ ಪ್ರಾರ್ಥಿಸಿದ್ದಾರೆ. ಮಹಾಗಣಪತಿ ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾನೆ. ಮಾರಿಕಾಂಬದ್ದು ಆಶೀರ್ವಾದ ಇದೆ, ಮಹಾಗಣಪತಿದು ಆಶೀರ್ವಾದ ಇದೆ. ಅವರು ಮಂತ್ರಿ ಆಗೇ ಆಗ್ತಾರೆ. ಈ ದಿನ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಒಂದು ಮಂತ್ರಿ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಮಹಾಗಣಪತಿ ದೇವರಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ವಿ. ಯಾಕಂತ ಹೇಳಿದ್ರೆ ಮೊದಲನೇ ಪೂಜೆ ವಿನಾಯಕನಿಗೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇಲ್ಲಿಂದನೇ ಆರಂಭ ಆಗಲಿ ಅಂತ ಹೇಳಿ ನಮ್ಮ ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ಎಲ್ಲ ನೋಡಿರ್ಬೋದು, DK ಶಿವಕುಮಾರ್ ಅವರು ಈಗ ಇನ್ನು 2 ದಿನದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರು ಗೋಪಾಲಕೃಷ್ಣ ಬೇಳೂರು ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಅಲ್ಲದೆ ಸುತ್ತಮುತ್ತ ಏನು ನಮ್ಮ ಮಲೆನಾಡು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅವ್ರದ್ದೇ ಆದಂಥ ಒಂದು
ಬೆಳಕನ್ನು ಚೆಲ್ಲಿದ್ದಾರೆ. ಯಾಕಂದ್ರೆ ಕಾರ್ಯಕರ್ತರಲ್ಲಿ ಒಂದು ಬೆಳಕನ್ನು ಚೆಲ್ಲಿದ್ದಾರೆ. ಹಾಗಾಗಿ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಂದು ಪಕ್ಷದ ಅಭಿವೃದ್ಧಿ ಆಗುತ್ತೆ, ಪಕ್ಷ ಸಂಘಟನೆಗೆ ಒಳಿತಾಗುತ್ತೆ. ಶಿವಮೊಗ್ಗ ಜಿಲ್ಲೆ ಅಲ್ಲದೆ ಏನು ಈ ಕಡೆ ಎಲ್ಲ ನಮ್ಮ ಕೋಸ್ಟಲ್ ಏರಿಯಾ ಆಗಿರ್ಬೋದು, ಈ ಕಡೆ ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ಸಹಜವಾಗಿ ಸಾಕಾರ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ನಾಯಕರ ಬಗ್ಗೆ ನಿಮಗೆ ನೋಡಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಕೂರಿಸಿ ಮಾತಾಡುವಂಥ ವ್ಯಕ್ತಿತ್ವ. ಹಾಗಾಗಿ ಪಕ್ಷ ಬಲ ಆಗುತ್ತೆ. ನಮ್ಮ ಸಾಗರ ಅನ್ನೋದಕ್ಕಿಂತ ನೀವೆಲ್ಲ ನೋಡಿರ್ಬೋದು, ಶಿಕಾರಿಪುರ ನಮ್ಮ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಗೋಪಾಲಕೃಷ್ಣ ಬೇಳೂರು ಮಂತ್ರಿ ಆದರೆ ಭಾರಿ ಒಳ್ಳೇದಿರುತ್ತೆ. ಯಾಕಂತ ಹೇಳಿ ನಮ್ಮೆಲ್ಲ ಕೂರಿಸಿ ಮಾತಾಡ್ತಾರೆ, ನಮ್ಮೆಲ್ಲರ ಪ್ರೀತಿಯಿಂದ ಮಾತಾಡ್ತಾರೆ, ನಮಗೆಲ್ಲ ಕೆಲಸಗಳು ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಪಕ್ಷದ ಎಲ್ಲ ಅಭಿಮಾನಿಗಳಲ್ಲಿ ಪಕ್ಷದ ಕಾರ್ಯಕರ್ತರು ಇರೋದ್ರಿಂದ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಬಡ ರೈತರ ಪರ ನಿಲ್ಲುವುದನ್ನು ಬಿಟ್ಟು ಬಲಾಢ್ಯ ರೈತರ ಪರ ನಿಂತಿದ್ದಾರೆ. ಬಡ ರೈತರು ಸಾಗುವಳಿ ಮಾಡುತ್ತಿರುವ ಜಮೀನು ಬಿಡಿಸಲು ಅರಣ್ಯಾಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ತಡಗಳಲೆ ಗ್ರಾಮದ ರೈತ ರಾಮು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಲಕ್ಷ್ಮಣ್, ವೀರಭದ್ರ, ಮಂಜಪ್ಪ, ರಾಜು, ಚಂದ್ರು, ರಾಚಪ್ಪ, ರಮೇಶ್, ಆನಂದ್, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ನಂತರ ನಮ್ಮದು ಕೆಜಿಕಪ್ಪ ತಡಗಳೆ ಗ್ರಾಮ ಒಟ್ಟಿಗೆ ಇತ್ತು ಇಷ್ಟು ವರ್ಷ ಆದರೂ. ಈಗ 1 ವರ್ಷದಿಂದ ಕೆಜಿಕಪ್ಪ ಗ್ರಾಮ ಆದಮೇಲೆ ಆ ಸರ್ವೆ ನಂಬರ್ ಈಗ 243 ಸರ್ವೆ ನಂಬರ್ 24ನೇ ಸರ್ವೆ ನಂಬರ್ ಹೋಯಿತು. ಅವ್ರು ನಮ್ಗೆ ಸೇರಿದ ಮೇಲೆ ನಮ್ಮ ಜಾಗನ ಅರ್ಧ ಎಕರೆ 1 ಎಕರೆ ಒತ್ತುವರಿನ ತೆರವುಗೊಳಿಸಲಿಕ್ಕೆ ಕೈ ಹಾಕಿದ್ರು. ಅದನ್ನು ನಾವು ಅಧಿಕಾರಿಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಎಲ್ಲ ಕೇಳಿದ ಸಂದರ್ಭದಲ್ಲಿ ನಾವು ಅವರಿಗೆ ಸ್ವಲ್ಪ ಇದಾಯಿತು. ಅದಕ್ಕೆ ರೈತ ಸಂಘದಿಂದ ಈ ದಿನೇಶ್ ಅಂತ ಶಿರ್ವಾಳದವ್ರು ಬಂದು ಆ ಒಕ್ಕಲೆಪ್ಸ ಪ್ರಯತ್ನ ನಮಗೆ ಭಾರಿ ತೊಂದರೆ ಕೊಡ್ತಾರೆ. ಕಿಕ್ ಕೊಡೋದು, ಅಲ್ಲಿ ಇದು ಮಾಡಿರಿ, ಗುದ್ದು ಹೊಡೀರಿ, ಗುಂಡಿ ಹೊಡೀರಿ ಅನ್ನೋದು, ಆ ಸಸಿ ನೀವು ಬಂದಿಲ್ಲ ನಾವು ಸಸಿ ನೆಡ್ತೀವಿ ಅನ್ನೋದು, ಈ ಥರ ತೊಂದರೆ ಕೊಡ್ತಾ ಇರ್ತಾರೆ. ಅವ್ರು ಯಾರು ಬಂದಿಲ್ಲ ನಮ್ಮ ಗಿಡ ನೆಡಕ್ಕೆ. ಈ ಥರ ಭಾರಿ ದಿನದಿಂದ ಭಾರಿ ರಿಸ್ಕ್ ಆಗಿದೆ ಸರ್. ನಮ್ಗೆ ಭಾರಿ ತೊಂದರೆ ಆಗ್ತೈತಿ. ಈಗ ಜಮೀನು ಹೂಡ್ಲಿಕ್ಕೆ ಭತ್ತ ಬಿತ್ತಲಿಕ್ಕೆ ನಾವು ಹೂಡ್ಸಿಟ್ಟಿವು, ಅದ್ರ ಮೇಲೆ ಮತ್ತೆ ಗುಂಡಿ ಹೊಡ್ಸಿದ್ದಾನೆ. ಅದನ್ನ ಆದ್ಮೇಲೆ ಗುಂಡಿ ಹೊಡ್ಸಿದ್ಮೇಲೆ ಮತ್ತೀಗ ಗಿಡ ನೆಡ್ತೀರಾ ಅಥವಾ ನಿಮ್ಮ ಮೇಲೆ ಕ್ರಮ ತಗೋಬೇಕಂತ ಅಧಿಕಾರಿಗಳ ಹತ್ರ ಹೋಗ್ತಾನೆ. ಈ DF ಹತ್ರ ಹೋಗೋದು, AC ಹತ್ರ ಹೋಗೋದು. DF ಹತ್ರ ಹೋಗಿ ನಮ್ಮ ಜಾಗ ಕುಲ್ಲಪಡಿಸೋಕ್ಕಿಂತ ಮೊದಲು ಅವನ ಮನೆ ಜಾಗನೇ ಮೊದಲು ಕುಲ್ಲಪಡಿಸಿದ್ರೆ ಎಷ್ಟೋ ಒಳ್ಳೇದಿತ್ತು. ಈ ರೈತರ ಅಧ್ಯಕ್ಷ, ನಾನು ರೈತ ಸಂಘದ ಅಧ್ಯಕ್ಷ ಅನ್ನೋದು ಎಲ್ಲ ಯಾರ ಮನೆ ಹೋಗಿ ಊರು ಹಾಳು ಮಾಡಕ್ಕೆ ಪ್ರಯತ್ನ ಕೈ ಹಾಕಕ್ಕೆ ಮೊದಲೇ ಅವನು ಅಚ್ಚುಕಟ್ಟಾಗಿರೋದು ಒಳ್ಳೆ ಸರ್. ನಾವೇನೋ ಬಗೆಹರಿಸಿತು. ಭಾರಿ ತೊಂದರೆ ಆಗುತ್ತೆ ಸರ್ ಅವನಿಂದ. ನಿಜವಾದ ರೈತ ಅವಲ್ಲ. ನಿಜವಾದ ರೈತ ಆದರೆ ಆ ಸ್ಪಾಟಿಗೆ ಬಂದು ಆ ಜಾಗ ನೋಡಿ ಎನ್ಕ್ವೈರಿ ಮಾಡಿ 2 ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡೋಕೆ ಹೊರತು ನಿಜವಾದ ರೈತ ಆದವ ಒಬ್ಬನ ಒಕ್ಕಲೆಪ್ಸೋ ಪ್ರಯತ್ನ ಮಾಡೋಕೆ ಹೋಗ್ಬಾರ್ದು. ಈ ಸಾಗರ ತಾಲೂಕಿನ ಅನೇಕ ಜನಗಳು ರೈತರಿಂದ ಇದು ಸರ್ಕಾರಿ ಜಾಗದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ನಮಗೂ ಬರ್ತೈತಿ, ಮತ್ತು ನೆಕ್ಸ್ಟ್ ನಾಳೆ ಸಾಗರ ತಾಲೂಕಿನ ಜನ ಎಲ್ಲರಿಗೂ ಬಿಟ್ಟು ಕರ್ಮ ಅಲ್ಲ. ಇವನ್ನ ಇಂಥ ಕಾಳನ್ನು ಅಧ್ಯಕ್ಷ ಮಾಡಿಟ್ಕೊಂಡ್ರೆ ಭಾರಿ ಸಮಸ್ಯೆ ಉಂಟಾಗುತ್ತೆ ಸಾಗರ ತಾಲೂಕಲ್ಲಿ. ಇದು ಭಾರಿ ತೊಂದರೆ ಆಗ್ತಾಯಿದೆ ನಮ್ಗೆ. ಈಗ ಅವನಿಂದ 50-60 ವರ್ಷ ಸಾಗುವಳಿ ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಸರ್ ಆ ಸರ್ವೆ ನಂಬರ್ 30 ಎಕರೆನ 32 ಎಕರೆನ ಫಾರೆಸ್ಟ್ ಲ್ಯಾಂಡಿಗಿದೆ. ಅದು ಹೆಚ್ಚು ಕಡಿಮೆ ನಮ್ಮ ಅಜ್ಜಿ ಕಾಲದಿಂದ ಒಂದು ಪಕ್ಷಿಧಾಮ ಅಂತ ಇತ್ತು. ಅಂತೇಳಿ ದೊಡ್ಡ ಮರಗಳನ್ನು ಕಡಿತನೆ ಮಾಡಿ ಅದನ್ನ ಜೋಳ ಮತ್ತೊಂದು ಮಾಡ್ತಾ ಇದ್ದಾರೆ 2-3 ವರ್ಷದಿಂದ. ಇಂತಿಂಥ ಮರ ಈಗ ನೀವು ಬಂದು ಪರಿಶೀಲನೆ ಮಾಡಿದ್ರು ಕೂಡ DF ಮತ್ತು SF ಸಾಹೇಬ್ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು ಕೂಡ ಆ ಮರ ಅಲ್ಲೇ ಇದೆ. ಅಂತಲ್ಲಿ ಎನ್ಕ್ವೈರಿ ಮಾಡಿ ಅದನ್ನ ಅವ್ರ ಮೇಲೆ ಕ್ರಮ ತಗೊಳ್ತಿಲ್ಲ. ನಮ್ಮಂತ ಅಮಾಯಕರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಅದು ದಯವಿಟ್ಟು ನಮ್ಗೆ ನ್ಯಾಯ ಬೇಕು ಅಂತ ಬಂದೀವಿ. ಮತ್ತು SF ಸಾಹೇಬ್ರಿಗೂ ಮತ್ತು DFಗೂ ಮತ್ತು AC ಸಾಹೇಬ್ರಿಗೂ ತಹಸೀಲ್ದಾರ್ ಸಾಹೇಬ್ರಿಗೂ ನಾವು ಮನವಿ ಕೊಡ್ತೀವಿ. DF ಪಾರ್ಟಿ ಬಂದು ಯಾವ ಸರಿನೂ ಯಾವ ತಪ್ಪು ಅಷ್ಟು ಪರಿಶೀಲನೆ ಮಾಡಿ ಗಿಡ ಹಾಕ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ನಾವೊಂದು 26 ಕುಟುಂಬದವ್ರು ಇದೆ ಸರ್. ಅರ್ಧ ಎಕರೆ 1 ಎಕರೆ 1/4 ಎಕರೆ ಅಷ್ಟೇ ಒತ್ತುವರಿ ಇರೋದು. 4 ಎಕರೆ 5 ಎಕರೆ ಖಾತೆದಾರ ಇದ್ದಾರೆ. 60 ವರ್ಷದಿಂದ ನಾವು ಖಾತೆದಾರರಲ್ಲಿ ನಾವು ಖಾತೆದಾರ 60 ವರ್ಷದಿಂದ ನಾವು ಖಾತೆದಾರ ಸರ್. ಅಲ್ಲಿ ಖಾತೆದಾರ ಆದ್ರೂ ಅದು ಆಗಿನ ಕಾಲದಾಗ ಏನೋ ನಮ್ಮ ಹಿರಿಯರು ಅಳಿಸಿ ಬಿಟ್ಟಿದ್ದಾರೆ. ಈಗ ಜೂನ್ ಶುರುವಾತು ಮಳೆ ಆತಂದ್ರೆ ನೀರು ತುಂಬಿಕೊಳ್ತೈತೆ. ಅಲ್ಲಿ ಏನು ನಮ್ಗೆ ಮಾಡಕ್ ಬರಲ್ಲ. ನಾವು ಗೌರ್ಮೆಂಟಿಗೆ ಕಂದಾಯ ಕಟ್ಟೋದು ಅಷ್ಟೇ. ಇನ್ನು ಜನವರಿಗೆ ನಾವು ನೆಟ್ಟಿ ಮಾಡ್ತೀವಿ, ಅದನ್ನ ಭತ್ತ ಬೆಳಿತೀವಿ. ಅಲ್ಲಿ ಆವಾಗಲೂ ಅರ್ಧ ಅಡಿ ನೀರು ಇರ್ತೈತಿ. ಅದ್ರ ಒತ್ತುವರಿವಾಗಿ 1/4 ಎಕರೆ, ಅರ್ಧ ಎಕರೆ, 1 ಎಕರೆ ಒತ್ತುವರಿ ಅದ್ರ ಪಕ್ಕ ಮಾಡಿದ್ರೆ ಜಮೀನು ಇವ್ರು ಈ ತರ ಮಾಡ್ತಾ ಇದ್ದಾರೆ. ಪಾಲಿಸ್ಟರು, ರೇಂಜರು, DF ಅವರೆಲ್ಲ ಸೇರಿ ತಲಗಟ್ಟಿನ ಅದಲ್ದ ಆ ಕಡೆ ಮತ್ತೆ ಅದು ಆ ಸರ್ವೆ ನಂಬರ್ ಏನಿದೆ ಅದು 600 ಎಕರೆ ಇದೆ. 600 ಎಕರೆ ಹೆಚ್ಚು ಕಡಿಮೆ ಕೆಜಿಕಪ್ತಾರೆ ಒಂದು 200 ಎಕರೆ 250 ಎಕರೆ ಹೊಡೆದಿದ್ದಾರೆ ಅವರು. ಪಕ್ಷಿಧಾಮ ಮಾಡಕ್ಕೆ ಮಾಡಿದ್ರೆ ಜಾಗನ ದೊಡ್ಡ ಮರ ಎಲ್ಲ ಕೆಡಿಗೆ ಈಗಲೂ ಒಂದು 200-300 ಮರ ಕೆಜಿಕಪ್ತಾರೆ ಮಾಡ್ತಾ ಇದ್ದಾರೆ. ಅಲ್ಲಿ 200-300 ಮರ ಈಗ ಕೆಡಿಗೆದೈತಿ ಅಂತ ಸಾವಿರಾರು ಗಡೆ ಹವ್ಯಕರ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಪ್ರತಿಬಿಂಬ ಕಾರ್ಯಕ್ರಮ ಎಲ್ಲ ಕಡೆಯೂ ನಡೆಯಬೇಕು ಎಂದು ಹಟ್ಟಿಯಂಗಡಿ ಕ್ಷೇತ್ರದ ಆಡಳಿತ ಮುಕ್ತೇಸರ ವೇದಮೂರ್ತಿ ಬಾಲಚಂದ್ರ ಭಟ್ ತಿಳಿಸಿದರು. ಸಾಗರ ತಾಲೂಕಿನ ತುಮರಿಯ ಹುಲ್ಕೋಡು ಭಾರತಿ ವಿದ್ಯಾನಿಕೇತನ ಪ್ರೌಢಶಾಲಾ ಆವರಣದಲ್ಲಿ ಭಾನುವಾರ ಅಖಿಲ ಹವ್ಯಕ ಮಹಾಸಭಾ ವತಿಯಿಂದ ಏರ್ಪಡಿಸಿದ್ದ ಹೊಸನಗರ ಪ್ರಾಂತ್ಯದ ಪ್ರತಿಬಿಂಬ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು.
ಹವ್ಯಕ ಮಹಾಸಭಾ ನಿರ್ದೇಶಕ ಜಟ್ಟಿಮನೆ ಗಣಪತಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸುಚೇತನ್ ಶಾಸ್ತ್ರಿ, ಕೆಆರ್ ಪ್ರಸನ್ನ ಕೆರೆಕೈ, ದೀಪಕ್ ಹೆಗಡೆ, ಮಹಾಬಲೇಶ್ವರ್ ಇನ್ನಿತರರು ಹಾಜರಿದ್ದರು. ನಾರಾಯಣ್ ಭಟ್ ಮತ್ತು ಸಂಗಡಿಗರು ವೇದಘೋಷ ಮಾಡಿದರು. ಎಸ್ ಶ್ರೀಕಾಂತ್ ತುಮರಿ ಸ್ವಾಗತಿಸಿದರು. ಮಹಾಬಲೇಶ್ವರ್ ಹೊನಗೋಡು ಪ್ರಾಸ್ತಾವಿಕ ಮಾತನಾಡಿದರು. ಗಾಯತ್ರಿ ವಿನಾಯಕ್ ಭಟ್ ವಂದಿಸಿದರು. ಯಾವುದೇ ಒಂದು ವಿಶೇಷ ಕಾರ್ಯವನ್ನು ಮಾಡಿದಾಗ ಭದ್ರಂತವ ಅಂತ ಹೇಳಿದ್ರೆ ಒಳ್ಳೇದಾಗಲಿ ಅಂತ ಹೇಳಬೇಕಂತೆ. ನಾವೆಷ್ಟು ಒಳ್ಳೇದಾಗಲಿ ಅಂತ ಹೇಳ್ತೇವೋ ಅಷ್ಟು ಒಳ್ಳೇದಾಗ್ತದೆ. ಅದು ಬಹುಶಃ ನಮ್ಮ ಸಮಾಜಕ್ಕೆ ನಾವು ಎಷ್ಟು ಸತಿ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡ್ರು ಕಡಿಮೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ವ್ಯವಸ್ಥೆಯಲ್ಲಿ ತೀರಾ ಅವ್ಯವಸ್ಥೆಯ ಒಂದು ಆಗರವಾಗಿ ನಾವು ಮಾರ್ಪಾಟನ್ನ ಹೊಂದಿದ್ದೇವೆ. ಯಾಕಂತ ಹೇಳಿದ್ರೆ ಅನಿವಾರ್ಯತೆ ಪರಿಸ್ಥಿತಿಗೆ ಆ ರೀತಿಯ ಬದಲಾವಣೆಯನ್ನ ನಾವು ಮಾಡ್ಕೊಳ್ಬೇಕಾದ ವ್ಯವಸ್ಥೆಗೆ ನಾವು ಸಿಲುಕಿದ್ದೇವೆ. ಆದ್ರಿಂದ ಹಾಗಾಗಿ ಹವ್ಯಕ ಸಮಾಜಕ್ಕೆ ಎಷ್ಟು ಸರ್ತಿ ನಾವು ಭದ್ರಂತವ ಅಂತ ಹೇಳ್ಕೊಂಡ್ರು ಕಡಿಮೆ ಅಂತ ಅನಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು 6-7 ವರ್ಷದ ಹಿಂದೆ ಹವ್ಯಕ ಬಹುಶಃ ಸ್ವರ್ಣವಳ್ಳಿ ಮಠದ ಪತ್ರಿಕೆ ಸ್ವರ್ಣವಳ್ಳಿ ಪ್ರಭಾ ಅಂತ ಹೇಳಿ ಒಂದು ಬರ್ತದೆ. ಅದರ ಸಾಗರ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ ವೀಕ್ಷಣೆಗಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಶಾಲವಾದ ಪರದೆ ವ್ಯವಸ್ಥೆ ಮಾಡಿದ್ದರು. ಸುಮಾರು 3,000ಕ್ಕೂ ಹೆಚ್ಚು ಕ್ರಿಕೆಟ್ ಪ್ರೇಮಿಗಳು ಪಕ್ಷಾತೀತವಾಗಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಎನ್ಎಸ್ ನ್ಯೂಸ್. ನಮಸ್ಕಾರ.